ಸಲಗ ಸಿನಿಮಾ ಮೂಲಕ ನಿರ್ದೇಶಕರಾಗಿಯೂ ಯಶಸ್ಸು ಕಂಡಿದ್ದ ವಿಜಯ್ ಭೀಮಾ ಎಂಬ ಸಿನಿಮಾ ಮಾಡ್ತಿರುವ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಈಗ ಆ ಚಿತ್ರದ ಚಿತ್ರೀಕರಣ ಮುಗಿದಿದ್ದು, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲವು ದೃಶ್ಯಗಳನ್ನು ಚಿತ್ರಿಸಿಕೊಳ್ಳುವ ಮೂಲಕ ಚಿತ್ರಕ್ಕೆ ಕುಂಬಳಕಾಯಿ ಹೊಡೆಯಲಾಗಿದೆ. ಈ ಮೂಲಕ ಭೀಮಾ ಚಿತ್ರೀಕರಣ ಪೂರ್ಣಗೊಳಿಸಿದೆ. ಚಿತ್ರವನ್ನ ನೈಜವಾಗಿ ಕಟ್ಟಿಕೊಡುವ ದೃಷ್ಟಿಯಿಂದ ನೈಜ ಲೊಕೇಶನ್ಗಳನ್ನೇ ಆಯ್ಕೆ ಮಾಡಲಾಗಿದೆ. ಇನ್ನು ದೀಪಾವಳಿ ಸಮಯದಲ್ಲಿ ಚಿತ್ರದ ಸೈಕ್ ಹಾಡು ಬಿಡುಗಡೆಯಾಗಿ ಹಿಟ್ ಲಿಸ್ಟ್ ಸೇರಿತು. ಇತ್ತೀಚೆಗೆ ಚಿತ್ರದ ಡ್ಯೂಯೆಟ್ ಸಾಂಗ್ ಒಂದು ಬಿಡುಗಡೆಯಾಗಿದ್ದು, ಅದು ಕೂಡ ಹಿಟ್ ಲಿಸ್ಟ್ ಸೇರಿದೆ. ಐ ಲವ್ ಯು ಕಣೋ ಎಂಬ ಡ್ಯೂಯೆಟ್ ಹಾಡು ಬಿಡುಗಡೆ ಆಗಿ ಮೆಚ್ಚುಗೆಗೆ ವ್ಯಕ್ತವಾಗ್ತಿದೆ. ರೆಗ್ಯುಲರ್ ಶೈಲಿ ಬಿಟ್ಟು ತಯಾರಾಗಿರುವ ಈ ಹಾಡಿನ ಚಿತ್ರೀಕರಣ ವಿಭಿನ್ನವಾಗಿ ಮಾಡಲಾಗಿದೆ. ಇನ್ನು ಭೀಮಾ ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚಿದೆ. ಈ ಹಿಂದೆ ಬಿಡುಗಡೆಯಾಗಿರುವ ಭೀಮಾ ಟೀಸರ್ನಲ್ಲಿ ಮಾಸ್ ಡೈಲಾಗ್ ವಿಜಯ್ ಶೈಲಿ ಸಿನಿಮಾ ಮೇಲಿನ ಕುತೂಹಲ ಹೆಚ್ಚಿಸಿರುವುದು ಸುಳ್ಳಲ್ಲ. ಅಂದಹಾಗೆ ಭೀಮಾ ಇದು ಕೂಡ ಒಂದು ಗಂಭೀರ ಹಾಗೂ ಪ್ರೇಕ್ಷಕರಿಗೆ ಇಷ್ಟವಾಗುವ ವಿಷಯವನ್ನಿಟ್ಟುಕೊಂಡು ಮಾಡ್ತಿದ್ದಾರೆ. ಈ ಕಥೆಗಾಗಿ ಸುಮಾರು 8 ತಿಂಗಳಿಗೂ ಹೆಚ್ಚು ತಮ್ಮನ್ನ ವಿಜಯ್ ತೊಡಗಿಸಿಕೊಂಡಿದ್ದು, ಎಲ್ಲವನ್ನ ಪಕ್ಕಾ ಮಾಡಿಕೊಂಡು ಮಾಡಿರುವ ಸಿನಿಮಾವಿದು. ಸಲಗಾದಲ್ಲಿ ಸಿಕ್ಕ ದೊಡ್ಡ ಯಶಸ್ಸು ಭೀಮಾದಲ್ಲಿ ಮುಂದುವರಿಯುವ ವಿಶ್ವಾಸ ವಿಜಯ್ ಅವರಿಗಿದೆ. ಇನ್ನು ಈ ಚಿತ್ರವನ್ನ ಕೃಷ್ಣ ಸಾರ್ಥಕ್ ಹಾಗೂ ವಿತರಕ ಜಗದೀಶ್ ಗೌಡ ನಿರ್ಮಾಣ ಮಾಡ್ತಿದ್ದಾರೆ.